ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಶಾರ್ಟ್ ಲಿಸ್ಟ್ಗೆ ಹಾರ್ಡ್ ಲ್ಯಾಬ್ ಕೃತಿ ವಿಶ್ವಪಥ ಹಾದಿಯಲ್ಲಿ ಬಾನು ಮುಷ್ತಾಕ್. ಹಾಸನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ, ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ. ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟ, 11ನೇ ಸ್ಥಾನದಿಂದ 10ಕ್ಕೇರಿದ ಹಾಸನ ಜಿಲ್ಲೆ. ಖ್ಯಾತ ಲೇಖಕಿ ಬಾನು ಮುಷ್ತಾಕ್ ರಚನೆಯ ಹಾರ್ಟ್ ಲ್ಯಾಂಪ್ ಕೃತಿ 2025ರ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿಗೆ ಆಯ್ಕೆಯಾದ 6 ಅಂತಿಮ ಕೃತಿಗಳ ಪೈಕಿ ಒಂದು ಎಂಬ ಗೌರವಕ್ಕೆ ಪಾತ್ರವಾಗಿದೆ. ಈ ಮೂಲಕ ಕನ್ನಡ ಸಾಹಿತ್ಯಕ್ಕೆ ವಿಶ್ವದಂತ ವೇದಿಕೆಯಲ್ಲಿ ಮಹತ್ವದ ಸ್ಥಾನ ದೊರೆತಿದೆ. ಈ ಕಥಾ ಸಂಕಲನವನ್ನ ದೀಪಾ ಬಾಸ್ತಿ ಇಂಗ್ಲಿಷ್ಗೆ ಅನುವಾದಿಸಿದ್ದು ಹಾರ್ಟ್ ಲ್ಯಾಂಪ್ ಹಿಂದಿನ ವರ್ಷ ಪೆನ್ ಟ್ರಾನ್ಸ್ಲೇಟರ್ಸ್ ಪ್ರಶಸ್ತಿಯನ್ನು ಪಡೆದಿತ್ತು. ಬಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಕೃತಿ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿಗೆ ಶಾರ್ಟ್ ಲಿಸ್ಟ್ಗೊಳ್ಳುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಗೌರವ ದೊರೆತಿದೆ. ಬಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಕೃತಿ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿಗೆ ಶಾರ್ಟ್ ಲಿಸ್ಟ್ಗೊಳ್ಳುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಗೌರವ ದೊರೆತಿದೆ. ಬಾನು ಮುಷ್ತಾಕ್ ರವರಿಗೆ ನಮ್ಮ ಹಾಸನ್ ಟಿವಿ ಬಳಗ ಅಭಿನಂದಿಸುತ್ತದೆ. ಪ್ರಶಸ್ತಿ ಘೋಷಣೆ 2025ರ ಮೇ 21ರಂದು ಲಂಡನ್ನಲ್ಲಿ ವಿಜೇತ ಕೃತಿಯನ್ನ ಘೋಷಿಸಲಾಗುತ್ತೆ. ವಿಜೇತನಿಗೆ 50,000 ಬಹುಮಾನವಿದೆ. ಇದು ಲೇಖಕರ ಜೊತೆಗೆ ಅನುವಾದಕರ ನಡುವೆ ಹಂಚಲಾಗುತ್ತೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ಹಾಸನದಲ್ಲಿ ನಡೆಯಿತು. ರಾಜ್ಯಾಧ್ಯಕ್ಷರಾದ ಶ್ರೀ ವಿಜಯೇಂದ್ರ ಯಡಿಯೂರಪ್ಪ, ಮಾಜಿ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಡಿ.ವಿ. ಸದಾನಂದ ಗೌಡ, ಪ್ರತಿಪಕ್ಷ ನಾಯಕರಾದ ಶ್ರೀ ಆರ್ ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕರಾದ ಶ್ರೀ ಚಲವಾದಿ ನಾರಾಯಣಸ್ವಾಮಿ, ಸಂಸದರು, ಶಾಸಕರು, ಪರಿಷತ್ ಸದಸ್ಯರು, ಪದಾಧಿಕಾರಿಗಳು ಮತ್ತು ಪ್ರಮುಖರು ಉಪಸ್ಥಿತರಿದ್ದರು. ಲೈವ್ ಕೊಟ್ಟೆ
ಅಣ್ಣ ನಿಂತ್ಕೊಂಡ್ಬಿಡ ಕೂತ್ಕೊಂಡ್ರು ಒಂದ್ ನಿಮಿಷ ನಿಲ್ಲಕ್ಕಾಗ ಬಿಡೋಣ ನನ್ಗೂ ನಿನ್ ತಲೆ ಬರ್ತೈತೆ ದಯವಾಯ್ತಣ್ಣ ತಲೆ ಬರ್ತೈತೆ ಯಾವ್ದ್ರಲ್ಲಿ ಇದು ಬಿಜೆಪಿ ಲಿಂಕ್ ಇದೆಯಾ ಲಿಂಕ್ ಇದೆ ಯಾರು ನೂರ ಯಾರಂದೈ ಲಾರಿ ಹೆಂಗ್ ಬಂದ್ಬಿಟ್ಟ ನಮ್ಗಿನ್ ಬೇಗ ಬಂದಿಲ್ಲ ಫುಟ್ಪಾತ್ ಬಂದಿರುವಂತ ಜನ, ವ್ಯಾಪಾರ ಮಾಡುವಂತ ಜನ ಎಲ್ಲರೂ ಬೆಲೆ ಏರಿಕೆ ಬಿಸಿಯಿಂದ ಚೀಟು ಅನ್ನೋ ಸ್ಥಿತಿಗೆ ಇವತ್ತು ಬಂದಿದ್ದಾರೆ. ಯಾಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅವ್ರು ಹೇಳಿದ್ದೇನೋ ಫ್ರೀ ಏನಾದ್ರು ಫ್ರೀ ಅಂದ್ರು ಫ್ರೀ ಇಲ್ಲಿ ಟ್ಯಾಕ್ಸ್ ಡಬಲ್ ಟ್ಯಾಕ್ಸ್ ಇದೆ. ಇವತ್ತು ದಲಿತರ ಬಗ್ಗೆ ಮಾತಾಡಿದ್ರು. ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಮೊನ್ನೆ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಹೇಳಿದ್ರು ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ. ಯಾರಿಗೋಸ್ಕರ? ನೋಡಪ್ಪ ಡೈರೆಕ್ಟ್ ಆಗಿ ಸಿಟಿ ರವಿ ಒಬ್ಬರೇ ಹೇಳೋದಂಗೆ ಯುವಕರಿಗೋಸ್ಕರ ಸಂವಿಧಾನವನ್ನ ಬದಲು ಮಾಡ್ತಾರಂತೆ. ಎಣ್ಣೆ ಕಾಲ ಬರ್ತೈತಂತೆ. ಅವ್ರಿಗೆ ಒಳ್ಳೆ ಕಾಲ ಬಂದ್ರೆ ಹಿಂದೂಗಳಿಗೆ ಒಂದು ಕಾಲ ಬರ್ತೈತೆ. ನಮ್ಗೆ ಈ ದೇಶ ಯಾರು? ಈ ದೇಶ ಯಾರು ಹೇಳಿದ್ರು? ಎಷ್ಟು ಬೆಲೆ ಏರಿಕೆ ಅಂತ ಹೇಳಿದ್ರೆ 50 ಜನಬಳಕೆ ವಸ್ತುಗಳು, ಜನಸಾಮಾನ್ಯರು ಬಳಸ್ತಕ್ಕಂಥ ವಸ್ತುಗಳ ಮೇಲೆ 50 ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ. ಹಾಲಿನ ಮೇಲೆ ರೂಪಾಯಿ ಕಾಂಗ್ರೆಸ್ ಸರ್ಕಾರದವರು ಜಾಸ್ತಿ ಮಾಡಿದ್ರು. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು. ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರು ಹೋಗೋದು, ಆ ಬಡವ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅವ್ರ ಒಳ ಕಾಲಿಟ್ಟು ದಾಖಲಾತಿ ಆಗ್ಬೇಕು ಅಂತ ಹೇಳಿದ್ರು ಕೂಡ ಅಲ್ಲೂ ಕೂಡ ಹಣವನ್ನ ಜಾಸ್ತಿ ಮಾಡಿದ. ರಕ್ತ ಪರೀಕ್ಷೆ ಮಾಡಬೇಕು ಅಂದ್ರೂ ಕೂಡ ಹಣ 3 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಇಂಥ ಬಡ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಜನರ ಪಾಲ್ಗಿದ್ದು ಬದುಕಿದ್ದು ಕೂಡ ಸತ್ತಂತೆ, ನಾ ಬೆಳಗ್ಗೆ ಮಂಡ್ಯದಲ್ಲಿ ಹೇಳ್ತಾ ಇದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ತಜ್ಞರ ಸಮಿತಿ ಮಾಡ್ಕೊಂಡಿದ್ದಾರೆ. ನಾನು ಅನ್ಕೊಂಡಿದ್ದೆ ಸಿದ್ದರಾಮಯ್ಯನವರು ತಜ್ಞರ ಸಮಿತಿ ಮಾಡಿ ರಾಜ್ಯದ ಜನರಿಗೆ ಒಳ್ಳೇದು ಮಾಡ್ತಾರೆ. ಸಿದ್ದರಾಮಯ್ಯ ಸರ್ಕಾರ ತಜ್ಞರ ಸಮಿತಿ ಮಾಡಿ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಆಗಿದೆ ಅಂತ ಬಿಜೆಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ಈ ಬಾರಿಯೂ ದ್ವಿತೀಯ ಪಿಯುಸಿಯಲ್ಲಿ ಬಾಲಕಿಯರೇ ಮೇಲುಗೈಯನ್ನು ಸಾಧಿಸಿದ್ದು ಒಟ್ಟು 77.56% ಫಲಿತಾಂಶ ದಾಖಲಾಗಿದ್ದು ರಾಜ್ಯದಲ್ಲಿ 10ನೇ ಸ್ಥಾನ ಪಡೆದುಕೊಂಡಿದೆ. ಈ ಕುರಿತು ಫಲಿತಾಂಶ ಬಿಡುಗಡೆ ಮಾಡಿರುವ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಳೆದ ಬಾರಿ 11ನೇ ಸ್ಥಾನದಲ್ಲಿದ್ದ ಫಲಿತಾಂಶ ಈ ಬಾರಿ 10ನೇ ಸ್ಥಾನಕ್ಕೆ ಜಿಗಿದಿದೆ. ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದ 14,909 ಹೊಸ ವಿದ್ಯಾರ್ಥಿಗಳ ಪೈಕಿ 11,564 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. 578 ಪುನರಾವರ್ತಿ ವಿದ್ಯಾರ್ಥಿಗಳ ಪೈಕಿ 74 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಖಾಸಗಿಯಾಗಿ ಪರೀಕ್ಷೆ ಬರೆದ 370 ವಿದ್ಯಾರ್ಥಿಗಳ ಪೈಕಿ 129 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಕಲಾ ವಿಭಾಗದಲ್ಲಿ 2,766 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 1,604 ವಿದ್ಯಾರ್ಥಿಗಳು ತೇರ್ಗಡೆಯನ್ನ ಹೊಂದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 5,073 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದು 3,929 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 7,070 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು 6,031 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಈ ಬಾರಿಯೂ ಬಾಲಕಿಯರೇ ಮೇಲುಗೈಯನ್ನು ಸಾಧಿಸಿದ್ದು 8,976 ವಿದ್ಯಾರ್ಥಿಗಳ ಪೈಕಿ 7,060 ಮಂದಿ ತೇರ್ಗಡೆಯನ್ನ ಹೊಂದಿದ್ದಾರೆ. 6,881 ಬಾಲಕರ ಪೈಕಿ 4,707 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ನಗರ ಪ್ರದೇಶದಲ್ಲಿ ಪರೀಕ್ಷೆ ತೆಗೆದುಕೊಂಡ 12,087 ವಿದ್ಯಾರ್ಥಿಗಳ ಪೈಕಿ
9,571 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಗ್ರಾಮೀಣ ಭಾಗದ 2,822 ಪರೀಕ್ಷೆ ತೆಗೆದುಕೊಂಡ ವಿದ್ಯಾರ್ಥಿಗಳ ಪೈಕಿ 1,993 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಸ್ಪರ್ಧಾ ಜಗತ್ತನ್ನ ಎದುರಿಸಲು ಸರ್ವ ಸನ್ನದ್ಧವಾಗಿ ನಿಂತ ನಿಮ್ಮ ಮುದ್ದು ಮಗುವಿಗೊಂದು ಸುಂದರ ವಾತಾವರಣವಿರುವ ಶಾಲೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇದು ನಿಮಗಾಗಿ ಅದ್ಭುತವಾದ ಅವಕಾಶವೊಂದನ್ನ ನೀಡಿ ನಿಮ್ಮ ಮಗುವಿನ ಅಂತರಾಳದಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸಲು ಸಜ್ಜಾಗಿ ನಿಂತಿದೆ ಹಾಸನದ ಪ್ರತಿಷ್ಠಿತ ಸಿಬಿಎಸ್ಇ ಸ್ಕೂಲ್ಗಳಲ್ಲಿ ಒಂದಾದ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ವಿಶೇಷತೆಗಳು: ಶಾಂತತೆಯ ನಿಸರ್ಗದ ಮಡಿಲಿನಲ್ಲಿ ಗುರುಕುಲ ಪದ್ಧತಿಯ ಜೊತೆಗೆ ಅತ್ಯದ್ಭುತವಾದ ತಾಂತ್ರಿಕ ಮತ್ತು ವೈಜ್ಞಾನಿಕ ನೆಲೆಗಟ್ಟಿನ ದೂರದೃಷ್ಟಿಯುತವಾದ ವಿದ್ಯಾಭ್ಯಾಸ, ಪೋಷಣೆಯ ಮತ್ತು ಸುರಕ್ಷಿತ ಪರಿಸರವನ್ನ ನಮ್ಮ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯು ಒದಗಿಸುತ್ತಾ ಇದ್ದು, ವಿದ್ಯಾರ್ಥಿಯನ್ನ ಸಮಾಜದ ಉತ್ತಮ ನಾಗರಿಕನನ್ನಾಗಿ ರೂಪಿಸುವ ಮೌಲ್ಯಯುತವಾದ ಶಿಕ್ಷಣ ಪದ್ಧತಿಯನ್ನ ಒಳಗೊಂಡಿದೆ. ಕಿಂಡರ್ಗಾರ್ಟನ್ ಮಕ್ಕಳಿಗೆ ಕೌಶಲ್ಯಯುತವಾದ ಸ್ಪೆಷಲೈಸ್ಡ್ ಪಠ್ಯದ ಜೊತೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಡ್ವಾನ್ಸ್ಡ್ ಲ್ಯಾಬ್ನ ವ್ಯವಸ್ಥೆ, ನುರಿತ ಸಿಬಿಎಸ್ಇ ಪಠ್ಯಕ್ರಮದ ಅನುಭವಿ ಅಧ್ಯಾಪಕರ ಜೊತೆಗೆ ಅತ್ಯಾಧುನಿಕ ಸ್ಮಾರ್ಟ್ ಬೋರ್ಡ್ಗಳನ್ನು ಒಳಗೊಂಡಿರುವಂತಹ ತರಗತಿಗಳ ವ್ಯವಸ್ಥೆ, ಪರಿಣಿತರಿಂದ ಹ್ಯಾಂಡ್ ರೈಟಿಂಗ್ ತರಬೇತಿ, ವಿಶೇಷ ಪರಿಣಿತರಿಂದ 8ನೇ ತರಗತಿಯಿಂದಲೇ ಎಲ್ಲಾ ಮಕ್ಕಳಿಗೆ ಸಿಇಟಿ, ನೀಟ್, ಜೆಇಇ ಫೌಂಡೇಶನ್ ತರಗತಿಗಳು, ಜಿಪಿಎಸ್ ಸೌಲಭ್ಯದೊಂದಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ, ಹಾರ್ಸ್ ರೈಡಿಂಗ್, ಸ್ಕೇಟಿಂಗ್, ಮ್ಯೂಸಿಕ್, ಕರಾಟೆ, ಡ್ಯಾನ್ಸ್, ರೊಬೋಟಿಕ್ ಕ್ಲಾಸಸ್, ಡ್ರಾಯಿಂಗ್, ಚೆಸ್ ಮುಂತಾದ ಕ್ರೀಡೆಗಳಿಗೆ ನುರಿತ ತರಬೇತಿದಾರರಿಂದ ತರಗತಿಗಳನ್ನು ನೀಡಲಾಗ್ತಾ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಇಂತಹ ಭಾಷಾವಾರು ಕಲಿಕಾ ಬೆಳವಣಿಗೆಗೆ ಹಲವಾರು ಹೊಸ ಮಾರ್ಗದರ್ಶಕ ವಿಧಾನಗಳನ್ನು ಅಳವಡಿಸಲಾಗಿದೆ. ಶಾಲಾಂಗಣದಲ್ಲಿಯೇ ಕ್ಯಾಂಟೀನ್ ಸೌಲಭ್ಯ, ಯಾವುದೇ ರೀತಿಯ ಡೊನೇಷನ್ ಇರುವುದಿಲ್ಲ. 2025-26ನೇ ಸಾಲಿನ ದಾಖಲಾತಿ ಪೂರ್ವ ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ಪ್ರಾರಂಭವಾಗಿದೆ. ಈಗಲೇ ನಿಮ್ಮ ಮಗುವಿನ ನೋಂದಣಿ ಮಾಡಿಸಿ. ಮಗುವಿನ ಭವಿಷ್ಯಕ್ಕೊಂದು ಭದ್ರ ಬುನಾದಿಯನ್ನ ಟೈಮ್ಸ್ ಗುರುಕುಲದೊಂದಿಗೆ ಆರಂಭಿಸಿ. ಮಕ್ಕಳ ಮನೋಮಂಟಪದ ಒಳಗಿನ ಸುಪ್ತ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ವೇದಿಕೆಗಳಾಗಿ ಬೇಸಿಗೆ ಶಿಬಿರಗಳು ರೂಪುಗೊಳ್ಳಬೇಕು ಅಂತ ಹೊಳೆನರಸೀಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್.ಬಿ. ವೆಂಕಟೇಶ್ ಹೇಳಿದರು. ಏಪ್ರಿಲ್ 3ರಿಂದ 8ರವರೆಗೆ ಸೋಷಿಯಲ್ ಕ್ಲಬ್ನ ಸ್ನೇಹ ಸದನದಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಆಯೋಜಿಸಿದ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ವಕೀಲ ರವೀಶ್ ಅವರು ಜಾನಪದ ಹಾಗೂ ದೇಸಿ ಕ್ರೀಡೆಗಳಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಬೇಕಂತ ಸಲಹೆಯನ್ನ ನೀಡಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಸೋಷಿಯಲ್ ಕ್ಲಬ್ ಅಧ್ಯಕ್ಷ ಕೆಎಂ ಹೊನ್ನಪ್ಪ ಶಿಬಿರದ ಉಚಿತ ಆಯೋಜನೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ಕುಮುದ ಆರ್ ಶಿಬಿರದ ವಿವರವನ್ನ ನೀಡಿದರು. ಈಗ 6 ದಿವಸದಿಂದ ಒಂದು ಶಿಬಿರನ ಸ್ಕೌಟ್ ಅಂಡ್ ಗೈಡ್ಸ್ ಗುಣಾದೇಶ್ವರ ಘಟಕದವರು ಆಯೋಜನೆ ಮಾಡಿ ಏನು ಈಗಿನ ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ಕೆ ಶ್ರೀಧರ್, ವಕೀಲರಾದ ರಾಮದಾಸ್, ಅಶೋಕ್, ಉದಯಭಾನು ದಂಪತಿಗಳು, ಆರ್ಕೆಸ್ಟ್ರಾ ಕಿಟ್ಟಿ, ವೈಷ್ಣವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷೆ ಕಾಮಾಕ್ಷಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಧ್ಯಕ್ಷ ಶಂಕರನಾರಾಯಣ ಆಯ್ತಾಳ್, ರಂಗಮ್ಮ, ಹರಿಕತೆ ವಿದೂಷಿ ಪಾರ್ವತಿ ಮತ್ತು ನೂರಾರು ಮಕ್ಕಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ತಾರಿಮರ ಸರ್ಕಾರಿ ಪ್ರೌಢಶಾಲೆಯು ಉತ್ತಮ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಗೆ ನೀಡಲಾಗುವ ದಿ ಬೆಸ್ಟ್ ಎಸ್ಡಿಎಂಸಿ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿ 1 ಲಕ್ಷ ರೂಪಾಯಿ ನಗದು ಬಹುಮಾನ ಪಡೆದುಕೊಂಡಿದೆ. ಬೇಲೂರು ತಾಲೂಕಿನ 338 ಸರ್ಕಾರಿ ಶಾಲೆಗಳ ಪೈಕಿ ತಾರಿಮರ ಶಾಲೆ ಆಯ್ಕೆಯಾಗಿದ್ದು, ಶೈಕ್ಷಣಿಕ ಮತ್ತು ಭೌತಿಕ ಅಭಿವೃದ್ಧಿಯ ದಾಖಲೆಗಳನ್ನು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಈ ಪ್ರಶಸ್ತಿ ಲಭಿಸಿದೆ. ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಕರಿಬಸಪ್ಪ ಅವರು ಮಾತನಾಡಿ, ಎಸ್ಡಿಎಂಸಿ ಅಧ್ಯಕ್ಷ ಶಿವಕುಮಾರ್ ಸಿಆರ್ ಅವರ ನೇತೃತ್ವದಲ್ಲಿ 10 ಪದಾಧಿಕಾರಿಗಳು ಶಿಕ್ಷಕರ ಸಕ್ರಿಯ ಸಹಕಾರದಿಂದ ಶಾಲೆಯ ಆವರಣದಲ್ಲಿ 600 ಸಸಿಗಳನ್ನು ನೆಡುವ, ಹನಿ ನೀರಾವರಿ ವ್ಯವಸ್ಥೆ, ಶ್ರೀ ಅನ್ನಪೂರ್ಣೇಶ್ವರಿ ಅನ್ನದಾಸೋಹ ಭವನ, ಬಣ್ಣ, ಹೈಟೆಕ್ ಶೌಚಾಲಯ, ಶಾಸಕರ ಅನುದಾನದಲ್ಲಿ ಕಾಂಪೌಂಡ್, ವೇದಿಕೆ ನಿರ್ಮಾಣ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಅಂತ ಹೇಳಿದರು. ಬಿಇಒ ರಾಜೇಗೌಡ ಹಾಗೂ ಶಾಲಾ ದತ್ತು ಅಧಿಕಾರಿ ಶಿವಮರಿಯಪ್ಪ ಅವರ ಮಾರ್ಗದರ್ಶನ ಶ್ಲಾಘನೀಯವಾಗಿದೆ ಅಂತ ಹೇಳಿದರು. ಎಸ್ಡಿಎಂಸಿ ಅಧ್ಯಕ್ಷ ಶಿವಕುಮಾರ್ ಸಿಆರ್ ಮಾತನಾಡಿ, ಶಿಕ್ಷಕರ ಪರಿಶ್ರಮ, ಪೋಷಕರ ಸಹಕಾರ ಹಾಗೂ ಶಾಸಕರ ಆಪ್ತ ದರ್ಶನ್ ಬಿಳಗುಲಿಯವರ ಬೆಂಬಲದಿಂದ ಈ ಗೌರವ ಲಭಿಸಿದ್ದು, ಇದು ಇನ್ನಷ್ಟು ಅಭಿವೃದ್ಧಿಗೆ ಪ್ರೇರಣೆಯಾಗಿದೆ ಅಂತ ಅಭಿಪ್ರಾಯಪಟ್ಟರು.
ಮಾಡಿಸಿ ಮತ್ತೆ ಎಲ್ಲ ಒಂದು ಸುಮಾರು ನಮ್ಮ ಶಾಲೆಯ ಇಡೀ ಶಾಲೆ ನಮ್ಮ ಶಾಲೆ ಸುಮಾರು 3.5 ಎಕರೆ ಅಷ್ಟು ಜಾಗ ಇದೆ. ಸುಮಾರು ಅಷ್ಟು ಫೀಲ್ಡಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಎಲ್ಲ ಸಸಿಗಳು ನೆಟ್ಟಿದ್ದೀವಿ. ಆ ಎಲ್ಲ ಸಸಿಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ಡ್ರಿಪ್ ವ್ಯವಸ್ಥೆ ಮಾಡಿದ್ವಿ. ಆ ಡ್ರಿಪ್ ವ್ಯವಸ್ಥೆಯಲ್ಲೂ ಸಹ ನಮ್ಮ SDMC ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಸೇರಿಬಿಟ್ಟು ಒಂದು ವ್ಯವಸ್ಥೆ ಮಾಡ್ಕೊಟ್ಟು ನೀರು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮದು ಸ್ವಂತ ಒಂದು ಬೋರ್ವೆಲ್ ಇದೆ. ಆ ಬೋರ್ವೆಲ್ಲಿಂದ ಆನ್ ಮಾಡಿದರೆ ಎಲ್ಲ ಈ ಸಸ್ಯಗಳಿಗೆ ನೀರು ಹೋಗಬೇಕು, ಆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇಲ್ಲಿ ಶಶಿಧರ್ ಮೌರ್ಯ ಅಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಇದ್ದಾರೆ, ಅವರು ಒಂದು ಸ್ಟೇಜನ್ನು ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಸೊ ಹೀಗೆ ಸುಮಾರು ಕೆಲಸ ಕಾರ್ಯಗಳು ಇಲ್ಲಿ ಶಾಲೆಯಲ್ಲಿ ಆಗಿದೆ. ಹಾಗಾಗಿ ಈ ಒಂದು ಶಾಲೆ ತಾಲೂಕಲ್ಲೇ ಗುರ್ಸ್ಕೊಳ್ಳೋ ರೀತಿಯಲ್ಲಿ ಒಂದು ಆಗಿದೆ ಅಂತಂದರೆ ಅದಕ್ಕೆ ಬಹಳ ಕಾರಣಕರ್ತರು ನಮ್ಮ SDMC. ಈ ಬಾರಿ ರಾಜ್ಯವೇ ಮೆಚ್ಚುವಂತೆ ಜಾತ್ರೆಗೆ ಬರುವಂತಹ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸೋಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತಿ ವಹಿಸಬೇಕು ಅಂತ ಬೇಲೂರು ಶಾಸಕ HK ಸುರೇಶ್ ಹೇಳಿದರು. ಇದೇ ಏಪ್ರಿಲ್ 10 ಮತ್ತು 11ರಂದು ನಡೆಯಲಿರುವ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಲಾಖೆ ಅಧಿಕಾರಿಗಳು ಜಾತ್ರಾ ಮಹೋತ್ಸವಕ್ಕೆ ಸಂಬಂಧಪಟ್ಟವರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ AR ಅಶೋಕ್, ಪುರಸಭೆ ಮುಖ್ಯಾಧಿಕಾರಿ ಸುಜಯ್, ದೇವಸ್ಥಾನದ ಆಡಳಿತಾಧಿಕಾರಿ ಯೋಗೀಶ್, ಇಲಾಖೆ ಅಧಿಕಾರಿಗಳು, ದೇವಸ್ಥಾನದ ಆಡಳಿತ ಸಿಬ್ಬಂದಿ, ನೌಕರರು ಇತರರು ಹಾಜರಿದ್ದರು. ಯಗಚಿ ಸೇತುವೆ ಸಮೀಪದ ಪ್ರವೇಶ ದ್ವಾರದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿದ್ದ ಹೊಯ್ಸಾಳ ಲಾಂಛನದ ಪುತ್ಥಳಿಗೆ ಬೇಲೂರು ಪುರಸಭೆ ಅಧ್ಯಕ್ಷ AR ಅಶೋಕ್ ಅವರ ನೇತೃತ್ವದಲ್ಲಿ ಕಾಯಕಲ್ಪವನ್ನು ನೀಡಿ ಪುನಃ ಬಣ್ಣ ಹಚ್ಚಿ ಸ್ವಚ್ಛಗೊಳಿಸಲಾಯಿತು. ಪರ್ಯಾಯ ಸಭೆಗಳಲ್ಲಿ ಸಾರ್ವಜನಿಕರು ಹಾಗೂ ಸಂಘಟನೆಗಳು ಈ ಬಗ್ಗೆ ಮನವಿಯನ್ನು ಮಾಡಿದ್ದು, ಪ್ರವಾಸಿಗರು ನೋಡಲು ಬರುವ ಮೊದಲ ದೃಶ್ಯ ಸೊಗಸಾಗಿರಲಿ ಎಂಬ ಉದ್ದೇಶದಿಂದ ಕಾಮಗಾರಿ ಕೈಗೊಂಡಿದ್ದಾರೆ. ಪುರಸಭೆ ಅಧ್ಯಕ್ಷ AR ಅಶೋಕ್ ಮಾತನಾಡಿ, ಹಳೆಯ ಕಾಲದ ಪುರಸಭೆ ಅಧ್ಯಕ್ಷ MR ವೆಂಕಟೇಶ್ ಅವರ ಕಾಲದಲ್ಲಿ ಸ್ಥಾಪಿಸಿದ ಈ ಪುತ್ಥಳಿಗೆ ನಿರ್ವಹಣೆ ಕೊರತೆಯಿಂದ ಧೂಳು ಮತ್ತು ಬಣ್ಣ ಮಾಸೆ ಕೆಟ್ಟಾಗಿತ್ತು. ಈಗ ಪುನಃ ಹೋಗುಳಿಸುವಂತೆ ಮಾಡಲಾಗಿದೆ. ಅಲ್ಲದೆ ಉದ್ಯಾನವನದ ಸ್ವಚ್ಛತೆ ಕೂಡ ಮಾಡಲಾಗಿದೆ ಅಂತ ಹೇಳಿದರು. ಪಟ್ಟಣದ ಪ್ರಾಧಿಕಾರ ದ್ವಾರವಾದ ಈ ಪ್ರದೇಶದಲ್ಲಿ 40 ಅಡಿ ಎತ್ತರದ ಕನ್ನಡ ಧ್ವಜಸ್ತಂಭ ಸ್ಥಾಪನೆಗೆ ಟೆಂಡರ್ ನಡೆಯಿದ್ದು, ಜಾತ್ರೆ ನಂತರ ಕಾಮಗಾರಿ ಆರಂಭವಾಗಲಿದೆ. ಸಭೆಯಲ್ಲಿ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಉಪಸ್ಥಿತರಿದ್ದರು. ಮನುಕುಲದ ಉದ್ಧಾರಕ್ಕಾಗಿ ಸೇವೆ ಸಲ್ಲಿಸಿ ಆತ್ಮ ಸಂತೃಪ್ತಿ ಹಾಗೂ ಲೋಕ ಸಂತೃಪ್ತಿಗಾಗಿ ಬದುಕಿದ ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜಯಂತಿ ಆಚರಣೆ ಅತ್ಯಂತ ಅರ್ಥಪೂರ್ಣವಾಗಿದೆ ಅಂತ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ HP ಸಂದೇಶ್ ಹೇಳಿದರು. ಹಾಸನ ನಗರದ ಜಿಲ್ಲಾ ವಕೀಲರ ಸಂಘದಲ್ಲಿ ನಡೆದ 118ನೇ ಜಯಂತಿ ಹಾಗೂ ಗುರುವಂದನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರೀಗಳು ಸಮಾಜಕ್ಕೆ ನೀಡಿದ ಕೊಡುಗೆಗಳು ಅಪಾರವಾಗಿದ್ದು ದೇಶದ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ ಅಂತ ಹೇಳಿದರು. ಆಚರಿಸತಕ್ಕಂತ ಒಂದು ಸಂದರ್ಭ ನಿಜಕ್ಕೂ ಹೆಮ್ಮೆ. ಯಾಕೆಂತಂದ್ರೆ ಈ ಮನುಕುಲದ ಉದ್ಧಾರಕ್ಕಾಗಿ ಸೇವೆ ಮಾಡಿದಂತಹ ಮತ್ತು ಆತ್ಮ ಸಂತೃಪ್ತಿ ಮತ್ತು ಲೋಕ ಸಂತೃಪ್ತಿಯನ್ನು ಕಂಡುಕೊಂಡಂತಹ ಮಹಾನ್ ಯೋಗಿ, ಪದ್ಮಭೂಷಣ, ಕರ್ನಾಟಕ ರತ್ನ, ಪರಮ ಪೂಜ್ಯರಾದಂಥ ಶ್ರೀ 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 ಶಿವಕುಮಾರ ಸ್ವಾಮಿಯವರ 118ನೇ ಜಯಂತ್ಯೋತ್ಸವವನ್ನು ಆಚರಿಸ್ತಕ್ಕಂಥದ್ದು, ಗುರುವಂದನೆಯನ್ನು ಆಚರಿಸ್ತಕ್ಕಂಥದ್ದು ನಾವಿಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಹೆಮ್ಮೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ಅವರು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಮಹಾನ್ ಯೋಗಿ, ಅನುಭವಿ ಸಂತರು. ಅದಲ್ಲದೆ ನಾನು ಇನ್ನೊಂದು ವರ್ಡನ್ನು ಹೇಳಲಿಕ್ಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದವರು ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ DT ಪ್ರಸನ್ನ, ಪ್ರಧಾನ ನ್ಯಾಯಾಧೀಶ ಹೇಮಾವತಿ, ಕಾರ್ಯದರ್ಶಿ BM ಸಂತೋಷ್, ಉಪಾಧ್ಯಕ್ಷ HN ಯೋಗೀಶ್, ಖಜಾಂಜಿ HN ಪ್ರತಾಪ್, ಜಂಟಿ ಕಾರ್ಯದರ್ಶಿ R ರೂಪಾ, ವೀರಶೈವ ಸಮಾಜದ BR ವಸಂತಕುಮಾರ್ ಮತ್ತು ಶ್ರೀಕಾಂತ್ ಉಪಸ್ಥಿತರಿದ್ದರು. ಹಿರಿಯ ವಕೀಲ MB ವಿಶ್ವನಾಥ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ತಾಲೂಕಿನ ಕದಾಳು ಗ್ರಾಮ ಪಂಚಾಯಿತಿಗೆ ಸೇರಿದ ಬೆಟ್ಟದಹಳ್ಳಿ ಬಿಂದಿಗೆಮ್ಮ ಮತ್ತು ಶ್ರೀ ರಂಗನಾಥ ಸ್ವಾಮಿ ಜಾತ್ರೆಯ ಅಂಗವಾಗಿ ಇಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಈ ಜಾತ್ರಾ ಮಹೋತ್ಸವಕ್ಕೆ ಸಂಸದ ಶ್ರೇಯಸ್ M ಪಟೇಲ್, ಶಾಸಕ ಸಿಮೆಂಟ್ ಮಂಜು ಹಾಗೂ ಸಕಲೇಶ್ಪುರ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಭೇಟಿ ನೀಡಿ ದೇವರ ದರ್ಶನ ಪಡೆದು ಪುನೀತರಾದರು. ರಂಗನಾಥ ಸ್ವಾಮಿಯ ಬೆಟ್ಟದಲ್ಲಿ ಗ್ರಾಮದಲ್ಲಿ ರಥೋತ್ಸವಕ್ಕೆ ಮೊದಲನೇದಾಗಿ ನಾನು ಪ್ರಥಮವಾಗಿ ನಾನು ಪಾಲ್ಗೊಂಡೆ. ನಿಜವಾಗಿಯೂ ಭಕ್ತರ ಸಂಖ್ಯೆ ನೋಡಿದ್ರೆ ದೇವರ ಭಕ್ತರೇ
ತಯಾರಾಗಿದೆ. ಭಗವಂತ ನಾಡಿಗೆ ಎಲ್ಲರೂ ಒಳ್ಳೇದು ಮಾಡಲಿ, ಮಳೆ ಬೆಳೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಇಲ್ಲಿ ಕೂಡ ಈ ಭಾಗದ ಭಕ್ತಾದಿಗಳ ಆಶಯ ಏನಿದೆ ಅದಕ್ಕೆ ಸ್ಪಂದಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಸರ್ಕಾರಕ್ಕೂ ಕೂಡ ಗಮನಕ್ಕೆ ತಂದು ಈ ದೇವಾಲಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೈ ಜೋಡಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ ಅಂತ ಹೇಳಿ. ಇನ್ನೂ ಒಂದು ವಿಶೇಷ ಇದೆ. ಬಿಂದಿಗೆಮ್ಮ ಅಂತಕ್ಕಂಥ ದೇವ್ರನ್ನ 4 ಕಿಲೋಮೀಟ್ರಿಂದ ಯಾವುದೇ ಸಿಂಬಿನೂ ಇಲ್ದಲೆ ಆ ಬಿಂದಿಗೆಮ್ಮನ ಭಾಳ ಪುರಾತನ ಕಾಲದಿಂದ ಕೂಡ ನೋಡ್ಕೊಂಡು ಬಂದಿದೆ. ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಈ ಗ್ರಾಮದ ಮತ್ತು ಈ ತಾಲೂಕಿನ ಎಲ್ಲ ಜನತೆ ಸೇರಿ, ಎಲ್ಲ ಧರ್ಮದವರು ಸೇರಿ ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಶೋಷಿತ ವರ್ಗದವ್ರಿಗೆ, ಎಲ್ಲ ವರ್ಗದವ್ರಿಗೂ ಕೂಡ ಒಳ್ಳೆಯದಾಗಲಿ, ರೈತರಿಗೆಲ್ಲ ಒಳ್ಳೆ ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿ ರೈತರು ಭಾಳ ಹೊಸನಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಹೇಮಾವತಿ ಜಲಾಶಯ ಯೋಜನೆಯ ಅಡಿಯಲ್ಲಿ ಕಾವೇರಿ ನೀರಾವರಿ ನಿಗಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಗುತ್ತಿಗೆದಾರರು ನಿರ್ವಹಿಸಿರುವ ಕಾಮಗಾರಿಗಳಿಗೆ ಕಳೆದ 2 ವರ್ಷಗಳಿಂದ ಎಲ್ಒಸಿ ಬಿಡುಗಡೆ ಮಾಡದೆ ತಾರತಮ್ಯ ಎಸಗಲಾಗುತ್ತಿದೆ ಅಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹೇಮರಾಜ್ ದೂರಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಗುತ್ತಿಗೆದಾರರು ಟೆಂಡರ್ ಮೂಲಕ ಪೂರ್ಣಗೊಳಿಸಿದ ಕಾಮಗಾರಿಗಳಿಗೆ ಎಲ್ಒಸಿ ನೀಡದೆ ಜನರಲ್ ಗುತ್ತಿಗೆದಾರರಿಗೆ ಮಾತ್ರ ವೈಯಕ್ತಿಕ ಎಲ್ಒಸಿ ಬಿಡುಗಡೆ ಮಾಡಲಾಗುತ್ತದೆ. ಇದೊಂದು ಸ್ಪಷ್ಟವಾದ ಅನ್ಯಾಯ ಅಂತ ಹೇಳಿದರು. ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಗುತ್ತಿಗೆದಾರರು 2023-24 ಇಸ್ವಿಯಿಂದ ಕೆಲಸ ಮಾಡಿರ್ತಕ್ಕಂಥ ಬಿಲ್ಗಳು ಸರ್ಕಾರ ಎಲ್ಒಸಿನ ಇದುವರೆಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಒಸಿ ಕೊಟ್ಟರು ಕೂಡ ಕೊಡ್ತಾ ಇದ್ರು ಕೂಡ ಏನ್ ಪ್ಯಾಕೇಜ್ ಗುತ್ತಿಗೆ ಮಾಡ್ತಾವ್ರೆ ಜನರಲ್ ಗುತ್ತಿಗೆದಾರರು 4 ಕೋಟಿ 5 ಕೋಟಿ 2 ಕೋಟಿ 10 ಕೋಟಿ ಈ ರೀತಿ ಪ್ಯಾಕೇಜಿನ ಗುತ್ತಿಗೆದಾರರಿಗೆ ಎಲ್ಒಸಿಯ ಸಮಸ್ಯೆ ಆಗೋದಿಲ್ಲ ಸರ್ಕಾರದಲ್ಲಿ. ಆದ್ರೆ ಈ ಸಣ್ಣ ಪುಟ್ಟ 5 ಲಕ್ಷ 10 ಲಕ್ಷ 25 ಲಕ್ಷ ಏನು ಟೆಂಡರ್ ಭಾಗವಹಿಸಿರ್ತೀವಿ, ಆ ಭಾಗವಹಿಸಿ ಮೀಸಲು ಗುತ್ತಿಗೆದಾರ ಏನು ಗುತ್ತಿಗೆ ಪಡ್ಕೊಂಡಿದೀವಿ ಆ ಕಾಮಗಾರಿಗಳಿಗೆ ಹಾಗೂ ಅದರಲ್ಲೇ ಸಣ್ಣ ಪುಟ್ಟ ಜನರಲ್ ಕಾಮಗಾರಿಗಳು ಕೂಡ ಸರ್ಕಾರ ಎಲ್ಒಸಿನ ಬಿಡುಗಡೆ ಮಾಡೋದಿಲ್ಲ. ಮಾಡಿದ್ರೆ ಈ ಸರ್ಕಾರ ಬಂದ ಮೇಲೆ ಒಂದ್ಸರಿ ಮಾಡಿದ್ರು, ಒಂದ್ಸರಿ 6%, ಈ ಸರಿ ಏನ್ ಮಾಡಿದ್ದಾರೆ, ಈ ಸರಿ 9% ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇರೋಂತ ಬಿಲ್ಗಳಿಗೆ 6%, 7 ಲಕ್ಷ 6 ಲಕ್ಷ ಕೆಲಸ ಮಾಡಿರೋನ್ಗೆ 25,000 ಬರ್ತದ ದುಡ್ಡು. ಆ 25,000 ತಗೊಂಡು 1 ವರ್ಷ ಮತ್ ಕಾಯ್ಬೇಕು. ಅದಕ್ಕೆ ಬಡ್ಡಿ ಬಾಚಿ ಏನು ಇರೋದಿಲ್ಲ. ಅದು ನಾವು ಹಾಕಿರ್ತಕ್ಕಂಥ ಬಂಡವಾಳವೂ ಕೂಡ ಸಾಲ ಬಡ್ಡಿ ಮಾಡಿ ಹಾಕಿದ್ರು ಕೂಡ ಬಂಡವಾಳ ಒಂದ್ಸರಿ ತಗೊಳಕ್ ಸಾಧ್ಯ ಆಗ್ತಾ ಇರೋದಿಲ್ಲ. ಆಮೇಲೆ ಈ ನಿಟ್ಟಿನಲ್ಲಿ ಸರ್ಕಾರ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಮತವನ್ನ ಅವಲಂಬನೆಗೋಸ್ಕರ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದವರು ಸಂಘದ ಗೌರವಾಧ್ಯಕ್ಷ ಗಣೇಶ್ ಬೇಲಾಪುರಿ, ಉಪಾಧ್ಯಕ್ಷ ದಿವಾಕರ್, ಸದಸ್ಯ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಶಾರ್ಟ್ ಲಿಸ್ಟ್ಗೆ ಹಾರ್ಡ್ ಲ್ಯಾಬ್ ಕೃತಿ ವಿಶ್ವಪಥ ಹಾದಿಯಲ್ಲಿ ಬಾನು ಮುಷ್ತಾಕ್. ಹಾಸನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ, ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ. ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟ, 11ನೇ ಸ್ಥಾನದಿಂದ 10ಕ್ಕೇರಿದ ಹಾಸನ ಜಿಲ್ಲೆ.